ತೆಗೆದು ಬೇಸಾಗಿ ಸೇರಪ್ಪ ನೀರು ಸರಿ ಫುಲ್ ಇರ್ತದಲ್ಲ ಸ್ವಲ್ಪ ಸೈಡ್ ಹಾಂ ಬರೀ ದೇವಸ್ಥಾನ ಬರೀ ಈ ಕಡೆ ಬರ್ರಿ ಹಿಂಗೆ ಬರ್ರಿ. ನಮ್ಮ ಅಯ್ಯಪ್ಪ ಸ್ವಾಮಿಯ ಪಾದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ ಇಂದು ಅಭಿಷೇಕ ಅರ್ಥಪೂರ್ಣವಾಗಿ ಭಕ್ತಿಪೂರ್ಣವಾಗಿ ಅದ್ದೂರಿಯಾಗಿ ಸನ್ಮಾನ್ಯ ಶ್ರೀಗೌರವಿತ ಪೂಜ್ಯ ತಾಯಿಬಾಬಾ ಗುರೂಜಿ ಅವರ ಒಂದು ನೇತೃತ್ವದಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿಯ ಸದ್ಭಕ್ತರ ನೇತೃತ್ವದಲ್ಲಿ ಅತ್ಯಂತ ಭಕ್ತಿಯಿಂದ ಅಭಿಷೇಕ ಕಾರ್ಯಕ್ರಮ ನೆರವೇರಿಸಿ ಈಗ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಹಾಡನ್ನ ಎಲ್ಲ ಗುರು ಹಿರಿಯರ ಪಾದಕ್ಕೆ ನಾನು ಮೊದಲಾಗಿ ನಮಸ್ಕರಿಸಿ ಇಲ್ಲಿ ಬಹಳಷ್ಟು ನಂಬಿಕೆನೂ ಹೆಚ್ಚು ಸ್ವಾಮಿ ಶರಣಮಯ್ಯಪ್ಪ 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 ಪರಿಮಳ ಪತ್ರ ಪುಷ್ಪಾಣಿ ಸುವರ್ಣ ತುಳಸಿ ದಳಪುತ್ರ ಪುಷ್ಪಾಣಿ ಓಂ ಶ್ರೀ ಸ್ವಾಮಿಯೇ
ಮಾಸ ಪೂಜಾ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದಾಗಲಿದ್ದ ಇಲ್ಲಿಯವರೆಗೆ ಬಾಪಿರೆಡ್ಡಿ ಕ್ಯಾಂಪ್ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಸ್ವಾಮಿ ಅವರಿಗೂ ಮತ್ತು ಅವರ ಕುಟುಂಬದವರಿಗೂ, ಅವರ ಬಂಧು ಮಿತ್ರ ಪರಿವಾರ ಸಮಸ್ತ ಬಾಂಧವ್ಯರಿಗೂ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ಕೈಂಕರ್ಯ ಮಾಡುವಲ್ಲಿ ಶ್ರದ್ಧಾಭಕ್ತಿಯಿಂದ ಅವರು ಪಾಲ್ಗೊಂಡು ಕೇವಲ ಕೈಂಕರ್ಯ ಕೊಡೋದು ಒಂದೇ ಮುಖ್ಯ ಅಲ್ಲ, ಅವರು ನಿಷ್ಠೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಈ ಸನಾತನ ಧರ್ಮ ಉಳಿಸೋದರಲ್ಲಿ ನಮ್ಮ ಪಾತ್ರ ಇದೆ ಅನ್ನುವ ನೆಟ್ಟಿನ ಮಾತ್ರಕ್ಕೆ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿತ್ತು. ಈಗ ಬಹಳಷ್ಟು ಮಂದಿ ಬಂದಿದ್ದಾರೆ, ಕೆಲವೊಬ್ಬರು ಅನಾನುಕೂಲದಿಂದ ಬಂದಿಲ್ಲ. ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಜನವರಿ 31ಕ್ಕ ಇರುವಂಥ ದ್ವಾದಶ ವಾರ್ಷಿಕೋತ್ಸವ ಕಾರ್ಯಕ್ರಮದ ಬಗ್ಗೆ ಇನ್ನು ದೇವಸ್ಥಾನದ ಸಮಿತಿಯ ಹಿರಿಯರೊಂದಿಗೆ ಚರ್ಚಿಸಿದ ನಂತರ ಸೂಕ್ತ ನಿರ್ಣಯವನ್ನು ನಿಮ್ಮೆಲ್ಲರಿಗೂ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲಾಗುತ್ತದೆ. ಮುಂದಿನ ಮಾಸ ಪೂಜಾ ಕಾರ್ಯಕ್ರಮ 3ನೇ ತಾರೀಕು ಕಾರ್ತೀಕ ಶುದ್ಧ ತ್ರಯೋದಶಿ. ಆ ದಿನ ಹೇರೂರು ಗ್ರಾಮದ ಸಮಸ್ತ ಅಯ್ಯಪ್ಪ ಭಕ್ತ ಮಂಡಳಿಯವರು ಸೇರಿಸಿ ಮಾಡಿಸ್ತಾ ಇದ್ದಾರೆ. ಸ್ವಾಮಿ ಅವರೆಲ್ಲರನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಶಕ್ತಿ ಅವರಿಗೆ ಕೊಳ್ಳೆ ಅಂತೇಳಿ ನೀವೆಲ್ಲರೂ ಬೇಡಿಕೊಂಡು ತೀರ್ಥ ಪ್ರಸಾದ ತೃಪ್ತಿಯಾಗಿ ಸ್ವೀಕರಿಸಿ ಸೇವಾಕರ್ತರನ್ನು ಆಶೀರ್ವದಿಸಬೇಕಾಗಿ ವಿನಂತಿ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ನಾವು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿ ಈಗಾಗಲೇ 12 ವರ್ಷ ಆಗ್ತಾ ಬಂತು. ನಾಳೆ ಮುಂದಿನ ಜನವರಿ 31ನೇ ತಾರೀಕು 12 ವರ್ಷ ತುಂಬುತ್ತದೆ. ಕುಂಭಾಭಿಷೇಕ ಮತ್ತು ಶಾಸ್ತ್ರ ಕಲಶಾಭಿಷೇಕ, ಶಾಸ್ತ್ರೋಕ್ತವಾಗಿ ಇನ್ನ ಇತರ ಕಾರ್ಯಕ್ರಮಗಳೆಲ್ಲವೂ ಮುಂದಿನ ಮಾಸ ಪೂಜೆಯಲ್ಲಿ ವಿವರಣೆಯಿಂದ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು. ಅದೇ ರೀತಿ 18 ಮೆಟ್ಲಕ್ಕೆ ಕವಚ ಆಗಲಿ, ಗರ್ಭಗುಡಿಗೆ ಕವಚ ಆಗಲಿ, ಇನ್ನು ದೇವಸ್ಥಾನದಲ್ಲಿ ಉಳಿದಂಥ ಕೆಲಸಗಳು ಮಾಡೋದು ಮುಖಾಂತರ ಭಕ್ತಾದಿಗಳಿಗೆಲ್ಲರಿಗೂ ಮನವಿ ಮಾಡೋದೇನೆಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ.